ನನ್ನ ಹೆಸರು ನಾಗರಾಜ್ ಗೌಡ ಅಂತ ಹೇಳಿ. ನಾನು FC ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಈ ವರ್ಷದ 3ನೇ ವರ್ಷದ ವಾರ್ಷಿಕ ಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇದಕ್ಕೂ ಮುಂಚೆ ನಾನು FC ರಾಜಾಜಿನಗರ್ ಸರ್ಕಲ್ನಲ್ಲಿ ಪ್ರೆಸಿಡೆಂಟ್ ಆಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ ನಾವು ಏನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ, 50,000 ಜನ ಉದ್ಯಮಿದಾರರನ್ನ ನಾವು ಈ ಒಂದು ಸಮಾವೇಶಕ್ಕೆ ನಾವು ಕರೆಸಬೇಕು. ಇಡೀ ರಾಜ್ಯಾದ್ಯಂತ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋ ಒಂದು ಕೆಲಸವನ್ನು ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ. ಅದು ಅಭೂತಪೂರ್ವವಾದ ಒಂದು ಯಶಸ್ಸನ್ನು ಕಂಡಿದೆ. ಅದರಿಂದ ನಾವು ಇಡೀ ರಾಜ್ಯದ ಜನತೆಗೆ ನಾವು ತಿಳಿಸೋದೇನಂತಂದರೆ, ಒಕ್ಕಲಿಗ ಅನ್ನೋದು ಒಂದು ಜಾತಿಯಲ್ಲ, ಒಂದು ಶಕ್ತಿ, ಒಂದು ಸಮುದಾಯ. ಆ ಸಮುದಾಯ ಇಡೀ ಜನಾಂಗ, ಇಡೀ ಸಮಾಜವನ್ನು ಒಂದೆಡೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು, ಉದ್ಯಮವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಉದ್ಯಮವನ್ನು ಸ್ಥಾಪಿಸಿ ರಾಜ್ಯ ದೇಶಕ್ಕೆ ಆರ್ಥಿಕವಾಗಿ ನೆರವನ್ನು ನೀಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಒಂದು ನಿಶ್ಚಯವನ್ನು ನಾವೇನು ತೊಗೊಂಡಿದ್ವಿ, ಅದು ಇವತ್ತು ಸಾಬೀತಾಗಿದೆ. ಇದರ ಮುಂದಿನ ಹೆಜ್ಜೆ ಅಂತ ನಾವು ಇದೇನು ತುಂಬ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಿದ್ದೀವಿ ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಇದು ನಮ್ಮ ಮೊದಲನೇ ಹೆಜ್ಜೆ ಅಂತ ನಾನು ಬಯಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಅನೇಕ ಉದ್ಯಮಿದಾರರು, ಯುವ ಉದ್ಯಮಿದಾರರು ಮತ್ತು ಹೊಸದಾಗಿ ನಾನು ಉದ್ಯಮ ಮಾಡಬೇಕು ಅಂತ ಅಂದ್ಕೊಂಡವರು ನಮ್ಮ ಹತ್ರ ಬಂದು, ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ಇದು ಯಾರದೇ ಒಬ್ಬರ ಸಮುದಾಯವಲ್ಲ. ಇದು ಫಸ್ಟ್ ಸರ್ಕಲ್ ಅಂತಕ್ಕಂಥದ್ದು ಯಾರದೇ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಸಮುದಾಯದ್ದು, ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಸಮಾಜವನ್ನು ಕಟ್ಟೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ. ಉದ್ಯಮಿ ಒಕ್ಕಲಿಗ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡ್ ಆಗಿದೆ ಹೊರತು ಅದು ಕೂಡ ಯಾರದೇ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥ ವಸ್ತು ಅಲ್ಲ. ಸಮಾಜವನ್ನು ಉತ್ತಮ ನಿಟ್ಟಿನಲ್ಲಿ, ಉತ್ತಮ ಸಮಾಜಕ್ಕಾಗಿ, ನಮ್ಮಿಂದ ನಮಗೋಸ್ಕರ ನಮಗಾಗಿ ಅಂತಕ್ಕಂಥದ್ದು ನಮ್ಮ ಸ್ಲೋಗನ್ ಆಗಿದೆ. ಅನೇಕ ಜನರ ಪರಿಶ್ರಮ ಮತ್ತು ಜೈರಾಮ್ ರಾಯ್ಪುರ್ ಅವರ ಉದ್ದೇಶ ಬಹುಶಃ ಈಡೇರುವ ಹಂತದಲ್ಲಿದೆ, ಈಡೇರುವ ಬಾಗಿಲಲ್ಲಿ ಹೊಸ್ತಲಲ್ಲಿದೆ ಅಂತಲೇ ಹೇಳ್ಬೋದು. ಕಳೆದ 3 ದಿನಗಳಿಂದ ಒಟ್ಟು 50,000ಕ್ಕೂ ಹೆಚ್ಚು ಜನ ರೈತರು ಮತ್ತು ಸಮುದಾಯದ ಮುಖಂಡರು ಮತ್ತು ಕೈಗಾರಿಕೋದ್ಯಮಿಗಳು ಈ ಒಂದು ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ವಿಶೇಷ ಅಂತಂದರೆ ಕೈಗಾರಿಕಾ ಸೆಕ್ಟ್ರಲ್ಲಿ ಮತ್ತು ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ 4 ಕೃಷಿ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು ಮತ್ತು ಮಾಜಿ ಉಪಕುಲಪತಿಗಳು ಮತ್ತು ಎಕ್ಸ್ಪೋರ್ಟ್ಸ್ ಪ್ರೊಫೆಸರ್ಗಳು ಕೂಡ ಭಾಗವಹಿಸಿದರು. ಮತ್ತು ಮೆಡಿಕಲ್ ಸಂಬಂಧಪಟ್ಟಂತೆ ಯಾರ್ಯಾರು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನ ತಯಾರಕರು ಅವರು ಕೂಡ ಸುಮಾರು 300ಕ್ಕೂ ಹೆಚ್ಚು ಜನ ಭಾಗವಹಿಸಿದರು. ಮತ್ತು ನವೋದ್ಯಮಿಗಳು, ಈಗಾಗಲೇ ನಾವು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಕ್ಕಂಥವ್ರು ಕೂಡ ಅತಿ ಹೆಚ್ಚು ಉತ್ಸಾಹದಿಂದ ಈ ಒಂದು ಏನು ಆರ್ಗನೈಸ್ ಮಾಡಿದ್ವು, ಒಟ್ಟಾರೆ 200 ಸ್ಟಾಲ್ಗಳನ್ನು ಆರ್ಗನೈಸ್ ಮಾಡಿದ್ವು. ಅದನ್ನು ನೋಡಿ ಬಂದ ನಂತರ ನಾವು ಕೂಡ ಉದ್ಯಮಿಗಳಾಗ್ಬೋದು, ನಾವು ಕೂಡ ಉದ್ಯಮಿಗಳಾಗಲಿಕ್ಕೆ ಒಂದಿಷ್ಟು ಕಾನೂನು ಮತ್ತು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡ್ಬೇಕು, ನಮಗೂ ಕೂಡ ಆಸಕ್ತಿ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಭಾಳ ಮನಸ್ಪೂರ್ವಕವಾಗಿ ಭಾಳ ಸಂತೋಷದಿಂದ ಹಂಚ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಈ ಬಾರಿಯ ಉದ್ಯಮಿ ಒಕ್ಕಲಿಗದ 2025 ಎಕ್ಸ್ಪೋ ಏನಿತ್ತು ಅದರ ಉದ್ದೇಶ ಸಂಪೂರ್ಣವಾಗಿ ಈಡೇರಿದೆ. ಮತ್ತು ನಾನು ಭಾಗವಹಿಸೋದಕ್ಕಿಂತ ಮುಂಚಿತವಾಗಿ ಇದ್ದಂಥ ಹುಮ್ಮಸ್ಗಿಂತ ಭಾಗವಹಿಸಿದ ನಂತರ ಭಾಳ ಅತೀವ ಸಂತೋಷ ಆಗಿದೆ. ಎಲ್ಲರೂ ಕೂಡ ಬಂದಂಥವರು ಕೂಡ ತುಂಬ ಖುಷಿಯಿಂದ ಭಾಗವಹಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಇದನ್ನು ಪ್ರಾರಂಭ ಮಾಡಿದಂಥ ಜೈರಾಮ್ ರಾಯ್ಪುರ್ ಅವ್ರಿಗೆ ಮತ್ತು ಇದನ್ನು ಮುಂದುವರಿಸಿರ್ತಕ್ಕಂಥ ನಂದೀಶ್ ಜೈರಾಮೇಗೌಡರಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣರಾದಂಥ 100 ಜನ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ನಾನು ಉದ್ಯಮಿ ಒಕ್ಕಲಿಗ 3ನೇ ಆವೃತ್ತಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ನೇರವಾಗಿ ಭಾಗಿಯಾದಂತಹ ಎಲ್ಲ ನಮ್ಮ FC ಸದಸ್ಯರಿಗೆ ಥ್ಯಾಂಕ್ಸ್ ಹೇಳ್ತಾ, ನನಗೂ ಕೂಡ ನಾನೇ ಥ್ಯಾಂಕ್ಸ್ ಕೇಳ್ಕೊಳ್ಳೋದು. ಯಾಕಂದರೆ ನಾನು ಕೂಡ ಒಂದು ಸದಸ್ಯನಾಗಿ ಹಾಗೂ ಇದರ ರೂವಾರಿ ಜಯರಾಮ್ ರಾಯ್ಪುರ್ ಸರು ಮತ್ತು ನಂದೀಶ್ ಸರು ಹಗಲಿರೋಳು ಶ್ರಮಿಸಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಒಟ್ಟಾರೆ ಈ ಕೋರ್ ಕಮಿಟಿ ಅಥವಾ ಕೋರ್ ಟೀಮ್ ಅಂತ ಏನು ಮಾಡ್ಕೊಂಡಿದ್ವಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಈ ಮೂಲಕ ಅದನ್ನು ಧನ್ಯವಾದ ಹೇಳ್ತಾ, ಇದು ಅದ್ಭುತವಾಗಿ ಸಕ್ಸಸ್ ಆಗಿದೆ. ಇದು ನಮ್ಮ ಒಂದು ಒಕ್ಕಲಿಗ ಕಮ್ಯುನಿಟಿ ಅಂತ ಏನಿದೆ ನಮ್ಮಲ್ಲೇ ಈ ಥರನೂ ಉದ್ಯಮಿದಾರರು ಇದ್ದಾರಾ ಅಂತ ಅನಿಸಿದೆ. ನಮಗೆ ಒಂದು ಒಳ್ಳೆ ಕನೆಕ್ಟಿವಿಟಿ, ಒಳ್ಳೆ ನೆಟ್ವರ್ಕ್ನ ಬೆಳೆಸಿದೆ. ನೆಟ್ವರ್ಕ್ ಈಸ್ ನೆಟ್ವರ್ತ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.